ಇವತ್ತು ಶಿಕ್ಷಣದ ಒಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ. ಇವತ್ತೇನು ಟೀಚರ್ಸ್ಗಳ ಒಂದು ನೇಮಕಾತಿ ಆಗಬೇಕಾಗಿತ್ತು, ಆ ಟೀಚರ್ಸ್ಗಳ ನೇಮಕಾತಿ ಎಲ್ಲೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿಕರವಾದಂತ ನಿರ್ಧಾರಗಳು, ತೀರ್ಮಾನಗಳು ತಗೊಂಡಂತದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಹೈಸ್ಕೂಲ್ಗಳಿರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು, ಪಿಯುಸಿ ಕಾಲೇಜ್ಗಳಿರ್ಬೋದು, ಅನೇಕ ಕಾಲೇಜ್ಗಳನ್ನ, ಸರ್ಕಾರಿ ಕಾಲೇಜ್ಗಳನ್ನ ನಿರ್ಮಾಣ ಮಾಡತಕ್ಕಂಥದಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಯಾವ ಸರ್ಕಾರಗಳು, ಯಾವ ನಾಯಕರುಗಳು ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂತ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 136 ಸ್ಥಾನ ಗೆದ್ದು ಮುಖ್ಯಮಂತ್ರಿಗಳಾದಂತವರಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂತವರು. ಬಹುಶಃ ಅವರು ಕೊಟ್ಟಂತ ಆ ಕಾರ್ಯಕ್ರಮಗಳು, ಜನಪರವಾದಂತ ಚಿಂತನೆಗಳು, ಪ್ರತಿನಿತ್ಯ ನಾಡಿನ ಬಡವರ ಬಗ್ಗೆ, ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಅವ್ರಿಗೆ ಇವತ್ತಿಗೂ ಇರ್ತಕ್ಕಂಥ ಕಾಳಜಿ ಎಲ್ಲೋ ಒಂದ್ ಕಡೆ ಎಲ್ಲೋದ್ರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಜನ ಪ್ರತಿ ಹಳ್ಳಿಯಲ್ಲೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಇದ್ದಂತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯ ರಾಮ ರಾಜ್ಯವಾಗಿತ್ತು. ಮತ್ತೆ ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು ಅಂತಕ್ಕಂಥದ್ದಾದ್ರೆ ಮುಂದೆ 2028ಕ್ಕೆ ಜನತಾ ಸರ್ಕಾರ ನಿಮ್ ಎಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ರಚನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಲಾಷೆ ಏನಿದೆ. ಅದಕ್ಕೆ ಪೂರಕವಾಗಿ ಪಕ್ಷದ ಕಾರ್ಯಕರ್ತರು ಕೂಡ ನೀವೆಲ್ಲರೂ ಕೂಡ ಹೆಜ್ಜೆಯನ್ನ ಹಾಕಬೇಕಾಗ್ತದೆ.